ಫ್ರೆಂಡ್ಸ್, ನಮಸ್ಕಾರ. ನಾನು ನಿಮ್ಮ ಸಿ ಎ ದಯಾನಂದ್ ಮಂಗಾಳೆ. ಸ್ನೇಹಿತರೆ, ಸ್ಟಾಕ್ ಮಾರ್ಕೆಟ್ನಲ್ಲಿ ಹೂಡಿಕೆ ಮಾಡ್ತಕ್ಕಂಥವ್ರು ಅಥವಾ ಸ್ಟಾಕ್ ಮಾರ್ಕೆಟ್ನಲ್ಲಿ ತೊಡಗಿಸ್ಕೊಂಡಿರ್ತಕ್ಕಂಥವ್ರು ಹೆಚ್ಚಾಗಿ ಕಾರ್ಪೊರೇಟ್ ಆಕ್ಷನ್ಸ್ಗಳಾಗಿರ್ತಕ್ಕಂತಹ ಆನ್ಯುವಲ್ ಜನರಲ್ ಮೀಟಿಂಗ್ ಬಗ್ಗೆ, ಬೋನಸ್ಗಳ ಬಗ್ಗೆ, ಡಿವಿಡೆಂಡ್ಸ್ಗಳ ಬಗ್ಗೆ, ಮರ್ಜರ್ಸು, ಡಿಮರ್ಜರ್ಸು, ರೈಟ್ಸ್ ಇಶ್ಯೂ, ಎಸ್ ವಾಟ್ ಇಸ್ ದಟ್ ರೈಟ್ಸ್ ಇಶ್ಯೂ ಬಗ್ಗೆ ನಾವು ಕೇಳ್ತಾನೆ ಇರ್ತೀವಿ. ಹಾಗಾದ್ರೆ ಏನಿದು ರೈಟ್ಸ್ ಇಶ್ಯೂ, ಏನಿದು ಕಾರ್ಪೊರೇಟ್ ಆಕ್ಷನ್ ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ತಕ್ಕಂಥ ಒಂದು ಪ್ರಯತ್ನ ಮಾಡೋಣ. ಹಾಗಾದ್ರೆ ಬನ್ನಿ, ವಾಟ್ ಈಸ್ ರೈಟ್ಸ್ ಇಶ್ಯೂ? ಸ್ನೇಹಿತರೆ, ಒಂದು ಲಿಸ್ಟೆಡ್ ಕಂಪನಿ ಆಲ್ರೆಡಿ ಪಬ್ಲಿಕ್ ಇಶ್ಯೂ ಹೋಗ್ಬಿಟ್ಟಿದೆ, ಅಂದ್ರೆ IPO ಹೋಗ್ಬಿಟ್ಟಿದೆ, ಹಾಗೂ ಅದಕ್ಕೆ ಇನ್ನೂ ಅಮೌಂಟ್ ಬೇಕಾಗಿದೆ. ಮೈಟ್ ಬಿ ಫಾರ್ ವೇರಿಯಸ್ ರೀಸನ್ಸ್. ತಿರ್ಗಾ ಮತ್ತೆ IPO ಹೋಗ್ಲಿಕ್ಕಾಗತ್ತಾ? ಇಲ್ಲ. ಹಾಗಾದ್ರೆ ಎರಡನೇ ಆಪ್ಷನ್ ಇರ್ತಕ್ಕಂಥದ್ದು ಬ್ಯಾಂಕ್ಗಳಿಗೆ ಹೋಗಿ ಲೋನ್ ಅನ್ನು ಕೇಳ್ತಕ್ಕಂಥದ್ದು. ಅಂದ್ರೆ ತನ್ನ ಪ್ರಾಪರ್ಟಿಗಳನ್ನು ಮಾರ್ಟ್ಗೇಜ್ ಮಾಡಿ ಅಥವಾ ಪ್ಲೆಡ್ಜ್ ಮಾಡಿ ಲೋನ್ಗಳನ್ನು ತಗೊಂಡು ಬರ್ತಕ್ಕಂಥದ್ದು. ಸೊ ಹಾಗಾದ್ರೆ ಇದಕ್ಕೆ ಪರ್ಯಾಯವಾದಂಥ ವ್ಯವಸ್ಥೆ ಯಾವುದಿದೆ ಅಂತ ಕೇಳಿದಾಗ ದಟ್ ಈಸ್ ನಥಿಂಗ್ ಅದರ್ ದೆನ್ ದಿ ರೈಟ್ಸ್ ಇಶ್ಯೂ. ಸೊ ನಾ ಇಲ್ಲಿ ಡೆಫಿನೇಷನ್ ಆಲ್ರೆಡಿ ಕೊಟ್ಟಿದ್ದೀನಿ. ರೈಟ್ಸ್ ಇಶ್ಯೂ ಅಂದ್ರೆ ಇಟ್ ಈಸ್ ಅನ್ ಆಫರ್ ಗಿವನ್ ಬೈ ದ ಲಿಸ್ಟೆಡ್ ಕಂಪನಿ ಟು ಇಟ್ಸ್ ಎಕ್ಸಿಸ್ಟಿಂಗ್ ಶೇರ್ ಹೋಲ್ಡರ್ಸ್ ಟು ಅಕ್ವೈರ್ ಅಡಿಷನಲ್ ನಂಬರ್ ಆಫ್ ಶೇರ್ಸ್ ಅಟ್ ಎ ಡಿಸ್ಕೌಂಟೆಡ್ ಪ್ರೈಸ್ ವಿತ್ ಇನ್ ಎ ಸ್ಟಿಪ್ಯುಲೇಟೆಡ್ ಪೀರಿಯಡ್ ಆಫ್ ಟೈಮ್. ಅಂದರೆ ಒಂದು ಲಿಸ್ಟೆಡ್ ಕಂಪನಿ ತನ್ನ ಇರ್ತಕ್ಕಂಥ ಷೇರುದಾರರಿಗೆ ಇನ್ನೂ ಸ್ವಲ್ಪ ಶೇರ್ಸ್ಗಳನ್ನು ಬೇಕಿದ್ರೆ ತಗೊಳ್ಳಿ, ಕಡಿಮೆ ರೇಟಿಗೆ, ಇಷ್ಟೇ ಸಮಯದಲ್ಲಿ ನೀವು ತಗೋಬೇಕು ಅಂತ ಒಂದು ಕಂಡೀಷನ್ ಹಾಕಿ ಕೊಡ್ತಕ್ಕಂಥ ಒಂದು ಆಫರಿಗೆ ರೈಟ್ಸ್ ಇಶ್ಯೂ ಅಂತ ಕರಿತೀವಿ. ಅಂದರೆ ಇದು ಒಂಥರ ಯಾವುದೇ ರೀತಿಯ ಒತ್ತಾಯ ಅಲ್ಲ, ಅಂದರೆ ಯಾವುದೇ ರೀತಿಯ ಆಬ್ಲಿಗೇಷನ್ ಅಲ್ಲ, ಇಟ್ ಈಸ್ ಒಂದು ಅಧಿಕಾರ ಅಥವಾ ಒಂದು ರೈಟ್ಸ್ ಅಂತ ಹೇಳ್ಬೋದು. ಹಾಗಾದರೆ ಯಾಕೆ ಈ ಥರದ್ದೊಂದು ರೈಟ್ಸ್ ಇಶ್ಯೂನ ಇಶ್ಯೂ ಮಾಡುತ್ತೆ ಅಂತ ನೋಡಿದಾಗ ದೇರ್ ಮೈಟ್ ಬಿ ವೇರಿಯಸ್ ರೀಸನ್ಸ್. ಮೈಟ್ ಬಿ ಒಂದು ಕಂಪನಿ ಎಕ್ಸ್ಪೆನ್ಷನ್ ಮಾಡ್ತಾ ಇರ್ಬೋದು ಬಿಸ್ನೆಸ್ನ, ಅಥವಾ ಸಾಲಗಳ ಬಾಧೆಯನ್ನು ಕಡಿಮೆ ಮಾಡ್ತಾ ಇರ್ಬೋದು, ತನ್ನ ವರ್ಕಿಂಗ್ ಕ್ಯಾಪಿಟಲ್ನ ಜಾಸ್ತಿ ಮಾಡ್ತಾ ಇರ್ಬೋದು. ಸೊ ಹೀಗೆ ನಾನಾ ರೀಸನ್ಸ್ಗಳಿರ್ಬೋದು. ಸೊ ಹಾಗಾದರೆ ಈ ರೈಟ್ಸ್ ಇಶ್ಯೂ ಮಾಡೋದ್ರಿಂದ ಯಾವ ರೀತಿಯ ಪರಿಣಾಮ ಬೀಳ್ಬೋದು, ಕಂಪನಿಗೆ ಏನು ಬೆನಿಫಿಟ್ಸು ಮತ್ತು ಷೇರುದಾರರಿಗೆ ಏನು ಬೆನಿಫಿಟ್ಸ್ ಅಂತ ನೋಡೋದಕ್ಕಿಂತ ಮುಂಚೆ ಲೆಟ್ ಅಸ್ ಕ್ವಿಕ್ಲಿ ಹ್ಯಾವ್ ಎ ಲುಕ್ ಅಟ್ ದಿ ಪವರ್ ಪಾಯಿಂಟ್ ಪ್ರೆಸೆಂಟೇಷನ್. ಸ್ನೇಹಿತರೆ, ರೈಟ್ಸ್ ಇಶ್ಯೂ ಅಂತ ಏನು ಡೆಫಿನೇಷನ್ ಕೊಟ್ಟಿದ್ದೀನಿ ಆಲ್ರೆಡಿ. ಟು ಮೀಟ್ ದ ಅಡಿಷನಲ್ ಕ್ಯಾಪಿಟಲ್ ರಿಕ್ವೈರ್ಮೆಂಟ್, ಟು ಮೀಟ್ ದ ಎಕ್ಸ್ಪೆನ್ಷನ್ ಆಫ್ ದಿ ಪ್ರಾಜೆಕ್ಟ್ಸ್, ಟು ರೆಡ್ಯೂಸ್ ದ ಡೆಟ್ಸ್, ಟು ಅಕ್ವೈರ್ ಅಡಿಷನಲ್ ಅಸೆಟ್ಸ್ ಆರ್ ಟು ಮೀಟ್ ದಿ ವರ್ಕಿಂಗ್ ಕ್ಯಾಪಿಟಲ್ ರಿಕ್ವೈರ್ಮೆಂಟ್ಸ್ ಅಂತ ಆಲ್ರೆಡಿ ಬರೆದಿದ್ದೇನೆ. ಈ ರೈಟ್ಸ್ ಇಶ್ಯೂನ ಬೋನಸ್ ಶೇರ್ಸ್ ರೀತಿಯಲ್ಲೇ ರೇಷಿಯೋಸ್ನಲ್ಲಿ ಕೊಡ್ತಾರೆ. ಅಂದರೆ 1:3, 1:5 ಈ ಥರ ಹೇಳ್ತಾರೆ ಯಾವಾಗಲೂ. ಅಂದ್ರೆ ಅರ್ಥ ಏನು ಅಂದರೆ 1:3 ಅಂದರೆ ಪ್ರತಿ ಒಂದು ರೈಟ್ಸ್ ಇಶ್ಯೂ ಫಾರ್ ಎವ್ರಿ 3 ಎಕ್ಸಿಸ್ಟಿಂಗ್ ಶೇರ್ ಹೋಲ್ಡರ್ಸ್ನ 3 ಶೇರ್ಗಳಿಗೆ 1 ಶೇರು ಅಂತ ಅರ್ಥ. ಅಥವಾ 1:5 ಅಂತ ಇದ್ರೆ 1 ಶೇರು ಫಾರ್ ಎವ್ರಿ 5 ಶೇರ್ಸ್ ಹೆಲ್ಡ್ ಅನ್ನೋದು ಇದ್ರ ಮೀನಿಂಗ್. ಸರ್, ನಾನು ಎಕ್ಸಿಸ್ಟಿಂಗ್ ಶೇರ್ ಹೋಲ್ಡರ್ ಅಲ್ಲ, ನಾನು ಕೂಡ ರೈಟ್ಸ್ ಇಶ್ಯೂನ ನಾವು ಸಬ್ಸ್ಕ್ರೈಬ್ ಮಾಡ್ಬೋದಾ ಅಂದರೆ ನೋ, ಇಟ್ ಈಸ್ ಓನ್ಲಿ ಫಾರ್ ದಿ ಎಕ್ಸಿಸ್ಟಿಂಗ್ ಶೇರ್ ಹೋಲ್ಡರ್ಸ್. ಹಾಗಾದರೆ ಇದರ ಪ್ರಾಸ್ ಹಾಗೂ ಕಾನ್ಸ್, ಅಂದರೆ ಇದು ಅಡ್ವಾಂಟೇಜಸ್ ಏನು, ಡಿಸ್ಅಡ್ವಾಂಟೇಜಸ್ ಏನು, ಇಬ್ಬರಿಗೂ ನೋಡೋಣ. ಕಂಪ್ನಿಗೆ ಏನು ಬೆನಿಫಿಟ್ಟು, ಹಾಗಾದರೆ ಶೇರ್ದಾರರಿಗೆ ಏನು ಬೆನಿಫಿಟ್ ಅಂತ ನೋಡ್ಕೊಂಬರೋಣ ಬನ್ನಿ. ಹಾಗಾದರೆ ಬನ್ನಿ ನೋಡೋಣ, ಈ ಶೇರ್ ಹೋಲ್ಡರ್ಸಿಗೆ ಏನು ಬೆನಿಫಿಟ್ಟು ಅಂದರೆ ಅವರಿಗೆ ಮಾರ್ಕೆಟ್ಗಿಂತನೂ ಕಡಿಮೆ ಬೆಲೆಗೆ ಅವ್ರ ಶೇರ್ ತಗೊಳ್ತಕ್ಕಂಥ ಒಂದು ಅವಕಾಶ ಅವ್ರಿಗೆ ಸಿಕ್ತು. ಎರಡನೇದಾಗಿ, ಸರ್ ನನಗೆ ರೈಟ್ಸ್ ಏನೋ ಇದೆ ಬಟ್ ನಾನು ಅದನ್ನು ಉಪಯೋಗಿಸ್ಲಿಕ್ಕೆ ಇಷ್ಟಪಡಲ್ಲ, ಆ ಒಂದು ರೈಟ್ಸ್ನ ಅಂದರೆ ರೈಟ್ಸ್ ಆಫ್ ಎಂಟೈಟಲ್ಮೆಂಟ್ನ ಬೇರೆಯವ್ರಿಗೆ ಕೊಡ್ಬೋದಾ? ಎಸ್, ಕೊಡಬಹುದು. ಸೊ ಹಾಗಾದ್ರೆ ನನಗೆ ಎಕ್ಸಿಸ್ಟಿಂಗ್ ಶೇರ್ ಹೋಲ್ಡರ್ ನನಗೆ ಒಂದು ರೈಟ್ಸ್ ಇಶ್ಯೂನಲ್ಲಿ ಫಾರ್ ಎಕ್ಸಾಂಪಲ್ ಒಂದು 20% 25% ಕಡಿಮೆಗೆ ಸಿಗ್ತಾ ಇದೆ. ಸೊ ನಾನು ಅದನ್ನು ಉಪಯೋಗಿಸ್ಕೊಂಡು ಬೇರೆಯವ್ರಿಗೆ ಯಾರಿಗಾರ ಕೊಡ್ಬೋದಾ? ಎಸ್, ಡೆಫಿನೆಟ್ಲಿ ಕೊಡ್ಬೋದು. ಇದು ಮೇನ್ ಅಡ್ವಾಂಟೇಜ್. ಹಾಗಾದರೆ ಡಿಸ್ಅಡ್ವಾಂಟೇಜ್ ಏನಂತ ನೋಡಿದಾಗ ಆಗಲೇ ನಾನು ಹೇಳಿದೆ, ಫಾರ್ ಎಕ್ಸಾಂಪಲ್ ಕಂಪನಿಯ ಪ್ರಾಸ್ಪೆಕ್ಟ್ಸ್ ಏನಾದರೂ ವೀಕ್ ಆಯಿತು ಈ ದುಡ್ಡು ಬಂದ ಮೇಲೂ ಕೂಡ ಅಂದರೆ ಶೇರಿನ ಪ್ರೈಸ್ ಕೆಳಗಡೆ ಬೀಳಬಹುದು. ಸೊ ಹಾಗಾದರೆ ಸ್ನೇಹಿತರೆ, ಎರಡೂ ಪಾಸಿಬಿಲಿಟಿ ಇದೆ. ಅದಕ್ಕೋಸ್ಕರನೇ ಇದಕ್ಕೆ ಕಾರ್ಪೊರೇಟ್ ಆಕ್ಷನ್ಸ್ ಅಂತ ಕರೆಯೋದು. ಇಟ್ ಈಸ್ ಒನ್ ಆಫ್ ದಿ ಕಾರ್ಪೊರೇಟ್ ಆಕ್ಷನ್. ಅಂದರೆ ಒಂದು ಕಂಪನಿಯ ಶೇರಿನ ಪ್ರೈಸ್ನಲ್ಲಿ ವಾಲಟಿಲಿಟಿ ಆಗಬೇಕು ಅಂದರೆ ಸಾಕಷ್ಟು ಆಕ್ಷನ್ಸ್ ಅಂದರೆ ಚಟುವಟಿಕೆಗಳು,
ಡಿವಿಡೆಂಡ್ಸ್ ಇರ್ಬೋದು, ಆನ್ಯುವಲ್ ಜನರಲ್ ಮೀಟಿಂಗ್ ಇರ್ಬೋದು, ಬೋನಸ್ ಇರ್ಬೋದು, ಸ್ಪ್ಲಿಟ್ಸ್ ಇರ್ಬೋದು, ಮರ್ಜರ್ಸ್ ಇರ್ಬೋದು, ಡಿಮರ್ಜರ್ಸ್ ಇರ್ಬೋದು, ಅದೇ ರೀತಿ ರೈಟ್ಸ್ ಇಶ್ಯೂ ಕೂಡ ಒಂದು ಅಂತ ಕಲ್ತ್ವಿ. ಹಾಗಾದ್ರೆ ನೆಕ್ಸ್ಟ್ ನಮ್ಮ ಮನಸ್ಸಿನಲ್ಲಿ ಪ್ರಶ್ನೆ ಮೂಡ್ತಾ ಇರೋದು ಏನು ಅಂದ್ರೆ, ಸರ್ ಈ ಡೀಟೇಲ್ಸ್ಗಳನ್ನ ಎಲ್ಲಿ ನೋಡಬಹುದು? ಎಸ್ ಮೈ ಡಿಯರ್ ಫ್ರೆಂಡ್ಸ್, ಐ ಆಮ್ ಗೋಯಿಂಗ್ ಟು ಶೋ ಯು ಎಲ್ಲಿ ಇದನ್ನು ನೋಡ್ಬೋದು ಅಂತ. ಅದಕ್ಕಿಂತ ಮುಂಚೆ ನೀವುಗಳು ಕೂಡ ಸ್ಟಾಕ್ ಮಾರ್ಕೆಟ್ನ ಎಂಟರ್ ಆಗ್ತಾ ಇದ್ದೀರಾ, ಅಥವಾ ಆಲ್ರೆಡಿ ಯು ಆರ್ ಅನ್ ಎಕ್ಸಿಸ್ಟಿಂಗ್ ಆಪ್ಷನ್ ಟ್ರೇಡರು, ಇನ್ವೆಸ್ಟರ್ ಆಗಿದ್ರೆ ಹೇಗೆ ನಿಮ್ಮಲ್ಲಿ ಪರ್ಫೆಕ್ಷನ್ ಮೂಡಿಸ್ಕೋಬೋದು ಅಂತ ನಿಮ್ಮ ಮನಸ್ಸಿನಲ್ಲಿ ಏನಾರ ಆಸಕ್ತಿ ಇದ್ರೆ, ಎಸ್ ವಿ ಆರ್ ದೇರ್ ಫಾರ್ ಯು. CA ದಯಾನಂದ್ ಮುಂಗಾಳೆ ಸ್ಟಾಕ್ ಮಾರ್ಕೆಟ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ನಾಟ್ ಓನ್ಲಿ ಇನ್ ಬೆಂಗಳೂರು, ಹುಬ್ಬಳ್ಳಿನಲ್ಲಿ ಕೂಡ ಇದೆ. ಪ್ರತಿ ಶನಿವಾರ ಹಾಗೂ ಭಾನುವಾರ ಸೆಮಿನಾರ್ಗಳನ್ನು ಕಂಡಕ್ಟ್ ಮಾಡ್ತೀವಿ. ಅಲ್ಲಿ ನೀವು ಬೇಸಿಕ್ಸ್ ಆಫ್ ದಿ ಸ್ಟಾಕ್ ಮಾರ್ಕೆಟ್, ಹೆಡ್ಜಿಂಗ್, ಆಪ್ಷನ್ಸ್, ಫ್ಯೂಚರ್, ಎಸ್ಪೆಷಲಿ ಚಾಣಕ್ಯ ಅನಾಲಿಸಿಸ್ನ ಒಂದು ಮೊರೆ ಹೋಗಿ ಹೇಗೆ ಸಪೋರ್ಟ್ಗಳನ್ನು, ರೆಸಿಸ್ಟೆನ್ಸ್ಗಳನ್ನು ಕಂಡುಹಿಡಿಬೋದು, ಪ್ರತಿಯೊಂದನ್ನು ನೀವು ಇಲ್ಲಿ ಕಲ್ತ್ಕೋಬಹುದು. ಎಸ್ ಮೈ ಡಿಯರ್ ಫ್ರೆಂಡ್ಸ್, ಲೆಟ್ ಅಸ್ ಕಂಟಿನ್ಯೂ ವಿತ್ ದ ಟಾಪಿಕ್. ಹಾಗಾದ್ರೆ ಈ ಒಂದು ರೈಟ್ಸ್ ಇಶ್ಯೂನ ಎಲ್ಲಿ ನೋಡ್ಬೋದು? ಎಸ್, ನೌ ಲೆಟ್ ಅಸ್ ಗೋ ಟು www.nscindia.com. ಎಸ್, ಇಲ್ಲಿ ನಾವು NSE ಇಂಡಿಯಾ ಒಂದು ವೆಬ್ಸೈಟ್ ಓಪನ್ ಮಾಡಿದ್ವಿ. ಅದಾದ ನಂತರ ಇಲ್ಲಿ ಲಿಸ್ಟ್ ಅಂತ ನಮಗೆ ಕಾಣಿಸ್ತಾ ಇದೆ. ಸೊ ಲೆಟ್ ಅಸ್ ಕ್ಲಿಕ್ ಆನ್ ದಿಸ್ ಲಿಸ್ಟ್. ಇಲ್ಲಿ ರೇಸಿಂಗ್ ಕ್ಯಾಪಿಟಲ್, ಕಾರ್ಪೊರೇಟ್ ಫೈಲಿಂಗ್, ರಿಸೋರ್ಸ್ ಫಾರ್ ಲಿಸ್ಟೆಡ್ ಕಂಪ್ನೀಸ್ ಇದೆ. ಇಲ್ಲಿ ಕಾರ್ಪೊರೇಟ್ ಫೈಲಿಂಗ್ಸ್ನಲ್ಲಿ ಕಾರ್ಪೊರೇಟ್ ಆಕ್ಷನ್ಸ್ ಮೇಲೆ ಕ್ಲಿಕ್ ಮಾಡೋಣ. ಸೊ ಈಗ ಕಾರ್ಪೊರೇಟ್ ಆಕ್ಷನ್ಸ್ನಲ್ಲಿ ಸಾಕಷ್ಟು ಕಾರ್ಪೊರೇಟ್ ಆಕ್ಷನ್ಸ್ಗಳಿದಾವೆ. ಸೊ ಅದರಲ್ಲಿ ನಾವು ಆರ್ ಅಂತ ಟೈಪ್ ಮಾಡಿದ್ರೆ ರೈಟ್ಸ್ ಅಂತ ಬರುತ್ತೆ. ಲೆಟ್ ಅಸ್ ಕ್ಲಿಕ್ ಆನ್ ದಿಸ್. ಸೊ ಈಗ ನಮಗೆ ಕಾಣಿಸ್ತಾ ಇದೆ ಪಟೇಲ್ ಇಂಜಿನಿಯರಿಂಗ್ ಲಿಮಿಟೆಡ್, ಎಕ್ಸ್ ಡೇಟ್ ಈಸ್ 4th of December. ಅಂದ್ರೆ ಇನ್ನು ಮುಂದೆ ಇಲ್ಲಿಂದ 3 ತಿಂಗಳು ಮುಂದೆ ತನಕನೂ ಯಾವ ಯಾವ ಕಾರ್ಪೊರೇಟ್ ಆಕ್ಷನ್ಸ್ಗಳಿದಾವೆ, ಅದರಲ್ಲಿ ಕೂಡ ರೈಟ್ಸ್ ಇಶ್ಯೂನ ಎಲ್ಲಿ ನೋಡ್ಬೋದು ಅಂತ ಆಲ್ರೆಡಿ ಟೈಪ್ ಮಾಡಿದ್ವಿ. ಅದೇ ರೀತಿ HCC, ಹಿಂದೂಸ್ತಾನ್ ಕನ್ಸ್ಟ್ರಕ್ಷನ್ಸ್ ಕಂಪನಿ ಲಿಮಿಟೆಡ್ ಕೂಡ ರೈಟ್ಸ್ ಇಶ್ಯೂನ ಇಶ್ಯೂ ಮಾಡ್ತಾ ಇದೆ. ಸೊ ಹಾಗಾದ್ರೆ ನಮ್ಮ ಕ್ಲಿಯರ್ ಆಯ್ತು ಡೌಟ್ಸು. ಅದೇನು ಅಂದ್ರೆ, ಸರ್ ರೈಟ್ಸ್ ಇಶ್ಯೂನ ಇನ್ಫಾರ್ಮೇಶನ್ ಎಲ್ಲಿ ನೋಡಬೇಕು ಅನ್ನೋ ಇನ್ಫಾರ್ಮೇಶನ್ ಕೂಡ ನಮಗೆ ಸಿಕ್ತು. ಸ್ನೇಹಿತರೆ, ಇದ್ರ ಮುಖಾಂತರ ರೈಟ್ಸ್ ಇಶ್ಯೂ ಅಂದ್ರೇನು, ಕಂಪನಿ ಯಾಕೆ ರೈಟ್ಸ್ ಇಶ್ಯೂ ಮಾಡುತ್ತೆ, ಶೇರ್ ಹೋಲ್ಡರ್ಸಿಗೆ ಹಾಗೂ ಕಂಪನಿಗೆ ಯಾವ ರೀತಿಯ ಪ್ರಾಸ್ ಆ್ಯಂಡ್ ಕಾನ್ಸ್ಗಳಿದಾವೆ, ಅದನ್ನು ಎಲ್ಲಿ ನೋಡಬಹುದು ಅನ್ನೋ ಇನ್ಫಾರ್ಮೇಶನ್ ನಾವು ತಿಳ್ಕೊಂಡಿದ್ದೀವಿ. ಸ್ನೇಹಿತರೆ, ಹಾಗಾದ್ರೆ ಒಂದು ಗೌಪ್ಯವಾದಂತಹ, ರಹಸ್ಯವಾದಂತಹ ವಿಚಾರ ಈ ರೈಟ್ಸ್ ಇಶ್ಯೂ ಬಗ್ಗೆ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅದೇನು ಅಂದ್ರೆ, ಒಂದು ಕಂಪನಿಯ ಮ್ಯಾನೇಜಿಂಗ್ ಡೈರೆಕ್ಟರಿಗೋ ಅಥವಾ ಡೈರೆಕ್ಟರಿಗೋ ಅಥವಾ ಯಾವುದೇ ಒಂದು ರಿಲೇಟೆಡ್ ಪಾರ್ಟೀಸ್ ಕಂಪನಿಗೆ ತಮ್ಮ ಕಂಪನಿಯ ಬೆಲೆ ಮೇಲೆ ಹೋಗೇ ಹೋಗುತ್ತೆ ಅನ್ನೋದೇನಾದ್ರೂ ಗೊತ್ತಿದ್ದರೆ, ಮಾರ್ಕೆಟ್ನಲ್ಲಿ ಜಾಸ್ತಿ ಬೆಲೆ ಇದೆ, ಈ ರೈಟ್ಸ್ ಇಶ್ಯೂಗಳನ್ನ ಇಶ್ಯೂ ಮಾಡೋದ್ರಿಂದ ಕಡಿಮೆ ಬೆಲೆಗೆ ಶೇರ್ಸ್ಗಳನ್ನು ಅಕ್ವೈರ್ ಮಾಡಿ ಅದರ ಒಂದು ಲಾಭವನ್ನು ಪಡೆಯೋದು ಕೂಡ ಒನ್ ಆಫ್ ದ ರೀಸನ್ ಆಗಿರಬಹುದು ಅಲ್ವಾ? ಎಸ್ ಸ್ನೇಹಿತರೆ, ಹಾಗಾದ್ರೆ ರೈಟ್ಸ್ ಇಶ್ಯೂನ ಒಂದು ಪ್ರಾಮುಖ್ಯತೆ ಏನು ಅಂತ ನಾವು ಇವತ್ತು ತಿಳ್ಕೊಂಡಿದ್ದೀವಿ. ಅದೇ ರೀತಿ ರೈಟ್ಸ್ ಇಶ್ಯೂ ಯಾರು ಇಶ್ಯೂ ಮಾಡ್ತಾರೆ, ಯಾರು ತಗೋಬಹುದು, ಕಂಪನಿಗೆ, ಶೇರ್ ಹೋಲ್ಡರ್ಸ್ಗೆ ಏನು ಬೆನಿಫಿಟ್ಸು, ಎಲ್ಲಿ ನೋಡಬಹುದು, ಪ್ರತಿಯೊಂದು ಇನ್ಫಾರ್ಮೇಶನ್ನ ಹೇಳಲಿಕ್ಕೆ ನಾನು ಪ್ರಯತ್ನವನ್ನು ಮಾಡಿದ್ದೀನಿ. ಅದು ಕೂಡ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ. ಇದೇ ರೀತಿ ಇನ್ಫಾರ್ಮೇಶನ್ಗಳು ನಿಮಗೇನಾದರೂ ಬೇಕಾದಲ್ಲಿ ಕಾಮೆಂಟ್ ಬಾಕ್ಸ್ನಲ್ಲಿ ಟೈಪ್ ಮಾಡಿ. ನಿಮಗೆ ಬೇಕಾಗಿರ್ತಕ್ಕಂಥ ಸಬ್ಜೆಕ್ಟ್ನ, ಅತಿ ಹೆಚ್ಚು ಲೈಕ್ಸ್ ಬಂದಿರತಕ್ಕಂಥ ಕಾಮೆಂಟ್ನ ಸಬ್ಜೆಕ್ಟ್ ನಾನು ತಗೊಂಡು ಮುಂದಿನ ದಿನಗಳಲ್ಲಿ ವಿಡಿಯೋ ಮಾಡ್ತೀನಿ. ಎಸ್, ಅಲ್ಲಿ ತನಕ ನೋಡ್ತಾ ಇರಿ ನಮ್ಮ ಯೂಟ್ಯೂಬ್ ಚಾನಲ್ CA ದಯಾನಂದ್ ಮುಂಗಾಳೆ. ಥ್ಯಾಂಕ್ ಯು ಸೋ ಮಚ್. ಸಂಪರ್ಕಿಸಿ CA ದಯಾನಂದ್ ಬೊಂಗಾಳಿ ಸ್ಟಾಕ್ ಮಾರ್ಕೆಟ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್, ರಾಜಾಜಿನಗರ್, ಫಸ್ಟ್ ಬ್ಲಾಕ್, ಬೆಂಗಳೂರು.